ಸೊ ಗೌತಮಿ, ವಾಟ್ಸ್ ಗೋಯಿಂಗ್ ಆನ್? ಸರ್ ನೀವು ಯಾಕೆ ಬರಬಾರ್ದಾಗಿತ್ತಾ? ಅಯ್ಯೋ ನಾಟ್ ಲೈಕ್ ದಟ್, ಹಾಗಲ್ಲ. ಅಂದರೆ ಸಡನ್ನಾಗಿ ಬಂದ್ರಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಏನು ಮಾಡೋದು, ನಮ್ಮ ಜೊತೆ ಇರೋರು, ಐ ಮೀನ್ ನಮ್ಮ ಜೊತೆ ಕೆಲಸ ಮಾಡೋರ್ಗೆ ಏನಾದರೂ ತೊಂದರೆ ಆದರೆ ಅದ್ರ ಬಗ್ಗೆ ವಿಚಾರಿಸೋದು ನನ್ನ ಡ್ಯೂಟಿ ಅಲ್ವಾ, ಅದಕ್ಕೆ ಬಂದೆ. ಆ್ಯಂಡ್ ನೀವು ಆಫೀಸಿಂದ ಇಷ್ಟು ಬೇಗ ಬೇರೆ ಬಂದುಬಿಟ್ಟಿದ್ದೀರಾ, ಯಾಕೆ ಅಪ್ಸೆಟ್ ಆಗಿದ್ದೀರಾ? ಟೆಲ್ ಮಿ ವಾಟ್ ಹ್ಯಾಪೆಂಡ್. ನಥಿಂಗ್ ಸರ್. ಓಕೆ ಗೌತಮಿ, ನಾನು ಅದನ್ನ ಕೆತ್ಕಿ ಕೇಳೋದಿಲ್ಲ, ಬಟ್ ನಂಗೆ ಗೊತ್ತಿದೆ ನೀವು ಅಪ್ಸೆಟ್ ಆಗಿದ್ದೀರಾ. ಆ್ಯಂಡ್ ನಿಮ್ಮ ಮೂಡ್ ಸರಿ ಆಗೋದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ವೈ ಡೋಂಟ್ ವಿ ಗೋ ಫಾರ್ ಅ ಲಾಂಗ್ ಡ್ರೈವ್? ಅಯ್ಯೋ ಅದೆಲ್ಲ ಏನೂ ಬೇಡ ಸರ್. ಕಮ್ ಆನ್ ಗೌತಮಿ, ಏನಾಯಿತು ಅಂತ ಕೇಳಿದ್ರೆ ನಥಿಂಗ್ ಅಂತ ಹೇಳ್ತೀರಾ. ಸರಿ, ನಿಮ್ಮ ಮೂಡ್ನ ಸ್ವಲ್ಪ ಚಿಯರ್ ಅಪ್ ಮಾಡೋಣ, ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿದ್ರೆ ಅದಕ್ಕೂ ನೋ ಅಂತ ಹೇಳ್ತೀರಾ. ಸೊ ಮತ್ತೆ ಕೇಳ್ತಾ ಇದ್ದೀನಿ, ವಾಟ್ ಹ್ಯಾಪೆಂಡ್? ಆ್ಯಂಡ್ ಬೈ ದ ವೇ, ನಿಕ್ಕಿ ಹತ್ರ ಯಾಕೆ ಜಗಳ ಮಾಡ್ಕೊಂಡ್ರಿ? ಅದು ಕಮ್ ಆನ್ ಗೌತಮಿ, ಯಾಕೆ ಇಷ್ಟೊಂದು ಹೆಸಿಟೇಟ್ ಮಾಡ್ತಾ ಇದ್ದೀರಾ? ಟೆಲ್ ಮೀ, ನಾನಲ್ವಾ, ಹೇಳಿ. ಸರ್ ಆ್ಯಕ್ಚುಲಿ ಒಂದು ಹುಡುಗ ನನಗೆ ಪ್ರಪೋಸ್ ಮಾಡ್ದ. ಅದಕ್ಕೆ ನೀವೇನು ಹೇಳಿದ್ರಿ? ಅದಕ್ಕೆ ನಾನು ರಿಜೆಕ್ಟ್ ಮಾಡಿದೆ. ಯಾರ್ಯಾರನ್ನೋ ಹೇಗೆ ಒಪ್ಕೊಳಕ್ಕಾಗತ್ತೆ ಸರ್? ಪ್ರೀತಿ ಅಂದರೆ ಮನಸ್ಸು ಒಪ್ಪೋದು, ಮನಸ್ಸಿಗೆ ಹತ್ರ ಆಗ್ಬೇಕಲ್ವಾ? ಯಾ, ಟ್ರೂ. ಗೌತಮ್, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ. ಪ್ರಪೋಸಲ್ನ ರಿಜೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ, ಸೊ ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಒಬ್ಬ ಹುಡುಗ ಇದ್ದಾನೆ ಅಂತ ನೀವು ರಿಜೆಕ್ಟ್ ಮಾಡಿದ್ರಾ?